ತಗೊಳ್ಳಿ, ಊಟ ಮಾಡಿ. ನನ್ಗೆ ಊಟ ಬೇಡ. ಯಾಕೆ? ಹಸ್ವಿಲ್ಲ. ಹಸ್ವಿಲ್ಲ ಅಂದ್ರೂ ರಾತ್ರಿ ಉಪವಾಸ ಮಲಗಬಾರ್ದು. ತಗೊಳ್ಳಿ, ಸ್ವಲ್ಪ ಆದ್ರೂ ಊಟ ಮಾಡಿ. ನಾನು ಊಟ ಮಾಡಿದ್ರಷ್ಟು ಬಿಟ್ರಷ್ಟು ನೀವೇನ್ ತಲೆ ಕೆಡ್ಸ್ಕೋಬೇಡಿ. ಮೈನಾ ಅವರೇ, ಯಾಕೆಲ್ರೂ ಹೀಗೆ ಆಡ್ತಿದ್ದೀರಾ? ಸ್ವಲ್ಪ ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ಹೌದೌದು, ನಾವು ಮಾತ್ರ ನಿಮ್ಮನ್ನ ಅರ್ಥ ಮಾಡ್ಕೋಬೇಕು, ನೀವು ಮಾತ್ರ ಯಾರನ್ನೂ ಅರ್ಥ ಮಾಡ್ಕೋಬೇಡಿ. ನಾನೆಲ್ಲರನ್ನೂ ಅರ್ಥ ಮಾಡ್ಕೊಂಡಿರೋದಕ್ಕೇನೆ ಈ ನಿರ್ಧಾರಕ್ಕೆ ಬಂದಿರೋದು. ಏನು ಅರ್ಥ ಮಾಡ್ಕೊಂಡಿರೋದು ನೀವು? ನನ್ಗೋಸ್ಕರ ಅಲ್ದೇ ಇದ್ರು ಕೊನೆ ಪಕ್ಷ ನಿಮ್ ಮನೆಯವ್ರಿಗೋಸ್ಕರನಾದ್ರೂ ಉಳ್ಕೋಬಾರ್ದಾ? ಸಾಧ್ಯನೇ ಇಲ್ಲ. ನಾನು ಹೊರಗಡೆ ಹೋಗ್ತಾ ಇರೋದೇ ಮನೆಯವ್ರಿಗೋಸ್ಕರ. ನನ್ಗೂ ನಮ್ಮ ಅಮ್ಮನ್ನ, ನನ್ನ ತಂಗಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆಗಳಿರಲ್ವಾ? ಅವ್ರಿಗೋಸ್ಕರ ಹೊರಗಡೆ ಹೋಗಿ ದುಡಿಯೋದು ತಪ್ಪಾ? ನೀವು ನಿಮ್ ಮನೆಯವ್ರಿಗೋಸ್ಕರ ಹೊರಗಡೆ ಹೋಗಿ ದುಡಿಯೋ ತರ ಇದ್ದಿದ್ರೆ ನೀವು ಖುಷಿಯಾಗಿರ್ತಿದ್ರಿ. ಈ ತರ ಮಕ್ಕ ಗಂಟಾಕೊಂಡಿರ್ತಿರ್ಲಿಲ್ಲ. ನೀವ್ ಯಾವತ್ತಾದ್ರೂ ನಿಮ್ ಮುಖ ನೋಡ್ಕೊಂಡಿದ್ದೀರಾ? ಒಂದ್ಸರಿ ನೋಡ್ಕೊಳ್ಳಿ.